ಹೆಲೋ, ಗುಡ್ ಮಾರ್ನಿಂಗ್, ಶುಭೋದಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚೇತನ ಗೌಡ. ನಾನು ಇವತ್ತು ಬೆಳಿಗ್ಗೆ ಹೋದ ತಕ್ಷಣ ಬ್ರೆಡ್ ಓವನ್ದಲ್ಲಿ ಹಾಕಾಯಿತು, ರೆಡಿ ಆಯಿತು. ನಾನು ಬಂದ್ ಮಾಡಿಬಿಟ್ಟು ಒಂದು ಆರೆಂಜ್ ಜ್ಯೂಸ್ ಬಂದಿತ್ತು, ಅದಕ್ಕೆ ಐಸ್ ಹಾಕಿಬಿಟ್ಟು ಆರೆಂಜ್ ಜ್ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಸಾಧಾರಣವಾಗಿ ಫಸ್ಟ್ ಜ್ಯೂಸ್ ಅಂದರೆ ಮಿಕ್ಸ್ ಫ್ರೂಟ್ ಜ್ಯೂಸ್ ತುಂಬ ಕಡಿಮೆ, ಆರೆಂಜ್ ಜ್ಯೂಸ್ ಜಾಸ್ತಿ ಬರೋದು. ಈ ಕಡೆ ಆರೆಂಜ್ ಜ್ಯೂಸ್ ಜಾಸ್ತಿ ಬೆಳೀತಾರೆ, ಅದಕ್ಕೋಸ್ಕರ ಎಲ್ಲರೂ ಆರೆಂಜ್ ಜ್ಯೂಸನ್ನೇ ಕುಡಿತಾರೆ. ಹಾಗಾಗಿ ನಾನು ವೀಡಿಯೋದಲ್ಲಿ ಜಾಸ್ತಿ ಆರೆಂಜ್ ಜ್ಯೂಸೇ ನೋಡ್ತಾ ಇರ್ತೀರ ನೀವು. ಫ್ರೆಶ್ ಆರೆಂಜ್ ಜ್ಯೂಸ್ ಅಂದರೆ ಎಲ್ಲರಿಗೂ ಇಷ್ಟವಾದದ್ದು. ಬೇರೆ ಜ್ಯೂಸ್ಗಳು ತುಂಬ ಕಡಿಮೆ ಬರ್ತದೆ. ಅದೇ ಥರ ನಾನು ನನ್ನ ಕಟಿಂಗ್ ಬೋರ್ಡೆಲ್ಲ ಇಟ್ಟು ದೇವ್ರಿಗೆ ನಮಸ್ಕಾರ ಮಾಡಿ ನನಗೆ 7:45ಗೆ ಇವತ್ತು ಆರ್ಡ್ರ್ ಬಂದಿತ್ತು, ಹಾಗಾಗಿ ಫಾಸ್ಟಾಗಿ ಆರ್ಡ್ರ್ ಮಾಡ್ತಾಯಿದ್ದೆ. ಆಮ್ಲೆಟ್ ಬಂದಿತ್ತು. ವೆಜಿಟೇಬಲ್ ಎಲ್ಲ ಕಟ್ ಮಾಡ್ಕೊಳ್ಳೋಕ್ಕಿಂತ ಫಸ್ಟೇ ಆರ್ಡ್ರ್ ಬಂದ ತಕ್ಷಣ ಅದಕ್ಕೆ ನಾನು ಸ್ವಲ್ಪ ಕನ್ಫ್ಯೂಸ್ ಆಗಿ ಬೇಗ ಎಲ್ಲದು ಇದು ಮಾಡಬೇಕು, ಕ್ಲೀನ್ ಮಾಡಿಟ್ಟು ತೊಳ್ಕೊಳ್ತಿದ್ದೆ. ಹಾಗಾಗಿ ಬೇಗ ಕಟಿಂಗ್ ಮಾಡಿ ಎಲ್ಲ ರೆಡಿ ಮಾಡಿಕೊಂಡು ನನ್ನ ಡ್ಯೂಟಿನ ನಾನು ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು 7:15ಗೆ ಹೋದ್ರೂ 7:45, 7:40ಗೆ ಆರ್ಡ್ರ್ ಬಂದುಬಿಡುತ್ತೆ. ಅದ್ರಗೋಸ್ಕರ ನಾನು ಬೇಗ ಎಲ್ಲ ರೆಡಿ ಮಾಡಿಕೊಂಡು ಸ್ಟಾರ್ಟ್ ಮಾಡ್ಕೊಳ್ತೀನಿ. ಯಾವುದೂ ಪ್ರಾಬ್ಲಮ್ ಇಲ್ಲ. ಆದ್ರೂ ಒಂದೊಂದು ಸಲ ಜಾಸ್ತಿ ಆರ್ಡ್ರ್ ಬಂದರೆ ಒಂದೇ ಸತಿ ರೆಡಿ ಮಾಡ್ಕೊಳ್ಳಿಕ್ಕಾಗಲ್ಲ. ನನಗೆ ಒಂದು ಆಮ್ಲೆಟ್ ಬಂದಿತ್ತು, ಒಂದು ಬ್ರೆಡ್ ಆಮ್ಲೆಟ್ ಏನೋ ಬಂದಿತ್ತು. ಅದಕ್ಕೋಸ್ಕರ ನಾನು ಬ್ರೆಡ್ಡೆಲ್ಲ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಇಲ್ಲಿ ಮತ್ತೊಂದಂದರೆ ರೆಸ್ಟೋರೆಂಟಲ್ಲಿ ಕೆಲಸ ಮಾಡೋದು ತುಂಬ ಈಸಿ, ನಮ್ಮ ಕಡೆ ಥರ ಇಲ್ಲ. ಎಲ್ಲ ಇದು ಸಿಸ್ಟಮ್ ಎಲ್ಲ ಚೆನ್ನಾಗಿರುತ್ತೆ. ಅದ್ರಗೋಸ್ಕರ ನಮಗೆ ಏನು ಅಷ್ಟು ಟೆನ್ಷನ್ ಅನಿಸಲ್ಲ, ಬೇಗ ಮಾಡ್ಬೋದು. ಎಲ್ಲ ಸಿಸ್ಟಮ್ ರೆಡಿಯಾಗಿರುತ್ತೆ. ನೈಟ್ ಕಿಚನ್ದಲ್ಲಿ ಇದ್ದವರೆಲ್ಲ ಕ್ಲೀನ್ ಮಾಡಿ ಎಲ್ಲ ಫ್ರೆಶ್ ಮಾಡಿ ಇಟ್ಟಿಟ್ಟು ಹೋಗ್ತಾರೆ. ನಮಗೆ ಮಾರ್ನಿಂಗ್ಗೆ ಆಮ್ಲೆಟ್ಗೆ ಏನು ಬೇಕೋ ಅದನ್ನು ನಾವು ರೆಡಿ ಮಾಡಿಕೊಂಡು ಇಟ್ಕೊಂಡು ಇದು ಮಾಡಿ, ಹಾಗಾಗಿ ಕಷ್ಟನೇನು ಅನಿಸಲ್ಲ, ಬೇಗ ಕೆಲಸ ಮಾಡಲಿಕ್ಕಾಗತ್ತೆ. ಅದೇ ಥರ ನನಗೆ ಆಮೇಲೆ ಒಂದು ಇದು ಕ್ರಷಾನ್ ಅಂತ ಹೇಳ್ತಾರೆ ಇಲ್ಲಿ ಬ್ರೆಡ್ಡಿಗೆ, ಅದರೊಳಗೆ ಚೀಸ್ ಮತ್ತು ಮತ್ತೊಂದಂತ ಹೇಳಿದ್ರೆ ಟೊಮಾಟೊ ಮತ್ತು ಮೀಟ್ ಹಾಕಿಬಿಟ್ಟು ಈ ಥರ ಪೇ ಮಾಡಿ ಅದರೊಳಗೆ ಇಡಬೇಕು. ವಾಟ್ರ್ ಬಂದಿತ್ತು, ಅದನ್ನು ನಾನು ಮಾಡಿಕೊಟ್ಟೆ. ತುಂಬ ಈಸಿ ಇದು ಮಾಡೋದು. ಇದು ಮಾಡಿಬಿಟ್ಟು ಅದೇ ಥರ ನಾನು ವೇಟ್ ಮಾಡ್ತಾಯಿದ್ದೆ ಆರ್ಡ್ರ್ ಬರಲಿ ಅಂತ. ಯಾಕಂತೇಳಿದ್ರೆ ಮತ್ತೆ ವಾಟ್ರ್ ಬರಲಿಲ್ಲ, ಅದಕ್ಕೆ ನಾನು ಆ ಕಡೆ ಈ ಕಡೆ ನೋಡೋದು ಹೋಗೋದು ತಿರುಗಾಡೋದು ಮಾಡ್ತಾಯಿದ್ದೆ, ವಾಟ್ರ್ ಬರಲಿಲ್ಲ ಅಂತ. ಇವಾಗ ಬರುತ್ತೆ ಆವಾಗ ಬರುತ್ತೆ ಅಂತೂ ಇಂತೂ ಒಂದು ಆರ್ಡ್ರ್ ಬಂತು. ಒಂದು ಆರ್ಡ್ರಲ್ಲ, 2 ಆರ್ಡ್ರ್ ಬಂದಿತ್ತು. ಹಾಗಾಗಿ ವಾಟ್ರ್ ಇಲ್ಲಾಂದರೆ ಬೇಜಾರು ಬರುತ್ತೆ ಏನು ಮಾಡಲಿಕ್ಕೆ. ಅಂದರೆ ಕಿಚನಲ್ಲಿ ಯಾರೂ ಇಲ್ಲ, ನಾನು ಒಬ್ಬಳೇ ಅಲ್ವಾ, ಅದಕ್ಕಾಗಿ ಸ್ವಲ್ಪ ಬೇಜಾರು ಅನಿಸುತ್ತೆ. ಆದರೂ ಪರವಾಗಿಲ್ಲ, ವಾಟ್ರ್ ಇಲ್ಲದಾಗೆ ಮೊಬೈಲ್ ನೋಡೋದು ಅಥವಾ ಏನಾದ್ರು ಇದು ಮಾಡೋದು. ಅದೇ ಥರ ಆಮೇಲೆ ಒಂದು ವಾಟ್ರ್ ಬಂತು. ವಾಟ್ರ್ ಮಾಡಿ ಕೊಟ್ಬಿಟ್ಟು 12 o'clock 12 ಗಂಟೆ ಆಯಿತು. ನನ್ನ ಮನೆಗೆ ಹೋಗಲಿಕ್ಕೆ ಟೈಮ್ ಆಯಿತು. ಥ್ಯಾಂಕ್ ಯು ಸೊ ಮಚ್. ಈ ವಿಡಿಯೋ ನಿಮಗೆ ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಮತ್ತೆ ಸಿಗುವ. ಬಾಯ್.